ಮಾದರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಅಂತಕ್ಕಂಥದ್ದು ನಂಬಿಕೆ, ವಿಶ್ವಾಸ. ಅದು ಇಲ್ಲದೆ ಹೋದರೆ ನೀವು ಈಗ ಮೈಸೂರು ಜಿಲ್ಲೆಯಲ್ಲಿ ಅಲ್ಲ, ಕರ್ನಾಟಕದಲ್ಲಿ 3,88,000 ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 3,88,000. ಈ ಮೈಸೂರಿನಲ್ಲಿ 2 ಹಾಸ್ಟೆಲ್ಗಳಿದ್ದವು ಅಲ್ಲ ರಾಮಯ್ಯ? 2 ಇದ್ದವು, ಒಂದು ಹುಡುಗರಿಗೆ ಒಂದು ಹುಡುಗಿರಿಗೆ. ಈಗ 45 ಹಾಸ್ಟೆಲ್ಗಳ ಆರೂವರೆ ಸಾವಿರ ವಿದ್ಯಾರ್ಥಿಗಳು. ನೂರು ಜನದ ಹಾಸ್ಟೆಲ್ ಇತ್ತು, ಈಗ 6,500 ಜನ ಓದ್ತಾ ಇದ್ದಾರೆ. ನಾನು ದಲಿತ ವಿದ್ಯಾರ್ಥಿಗಳಿಗೆ, ಹಿಂದುಳಿದ ವಿದ್ಯಾರ್ಥಿಗಳಿಗೆ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಸಹಾಯ ಮಾಡ್ತದೆ. ಒತ್ತಾಸೆ ಇರ್ತೀವಿ. ಈಗ ನಾವು ದೇವರಾಜ ಅರಸನವ್ರು ಯಾಕೆ ನೆನ್ಕತ್ತೀವಿ? ದೇವರಾಜ ಅರಸನವರು ಹಿಂದುಳಿದ ಜಾತಿಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡೋದು, ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡೋದು. ಅದಕ್ಕೋಸ್ಕರ ಅವ್ರನ್ನ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕರಿತೀವಿ. ಈಗ ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಮಾಡಿದ. ಯಾಕೆ ಮಾಡಿದ ಅಂತಂದರೆ, ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ. ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಗ್ಯಾರಂಟಿ ಯೋಜನೆಗಳು ಮತ್ತು ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಉದ್ದೇಶ ಏನಪ್ಪ ಅಂತಂದರೆ, ಸಮಾಜದಲ್ಲಿ ಅಸಮಾನತೆ ಇದೆ, ಈ ಅಸಮಾನತೆಯನ್ನು ತೊಡೆದಾಕಬೇಕು. ಅಸಮಾನತೆಯನ್ನು ತೊಡೆದಾಕದೆ ಹೋದರೆ ಜಾತಿ ವ್ಯವಸ್ಥೆ ಹೋಗಲ್ಲ. ಜಾತಿ ವ್ಯವಸ್ಥೆ ಸುಮ್ಮನೆ ಹೋಗುತ್ತಾ? ನೀವು IAS ಮಾಡ್ಕೊಳ್ಳಿ, ಆಗ ಹೆಣ್ಣು ಯಾವ ಜಾತಿಲಾದರೂ ಸಿಗುತ್ತೆ. IPS ಮಾಡ್ಕೊಂಡು ಸಿಗುತ್ತೆ, KS ಮಾಡ್ಕೊಂಡು ಸಿಗುತ್ತೆ. ಇಲ್ವಾ? ನಾವು ಅದಕ್ಕೆ ಈ ಗುಲಾಮಗಿರಿ ಇದನ್ನ ಅದನ್ನು ಬೆಳೆಸ್ಕೊಳ್ಳೋದನ್ನು ಬಿಡಬೇಕು, ಸ್ವಾಭಿಮಾನ ಬೆಳೆಸ್ಕೊಳ್ತಕ್ಕಂಥದ್ದು ಮಾಡೋದು. ಗುಲಾಮಗಿರಿ ಸಂಕೇತ ಏನು ಗೊತ್ತಾ? ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಬ್ಬ ಮೇಲ್ಜಾತಿಯವನು ಬಡವಾದರೂ ಕೂಡ ಜಾತಿ ವ್ಯವಸ್ಥೆಯಲ್ಲಿ ಮೇಲ್ಗಡೆ ಇದ್ದಾರಲ್ಲ, ಅವರು ಬಡವರಾದರೂ ಕೂಡ ಅವ್ರನ್ನ ಸ್ವಾಮಿ ಬುದ್ಧಿ ಅಂತ ಕರಿತೀವಿ ಅಲ್ವಾ? ಅದೇ ಒಬ್ಬ ದಲಿತ ಶ್ರೀಮಂತನಾಗಿದ್ದರೂ ಕೂಡ, ವಿದ್ಯಾವಂತನಾಗಿದ್ದರೂ ಕೂಡ ಅವನ್ನ ಸಿಂಗುಲರ್ನಲ್ಲಿ ಮಾತಾಡಿಸ್ತೀವಿ. ಇದೇ ನಿಮಗೆ ಗುಲಾಮಗಿರಿಯ ಸಂಕೇತ. ಮಾಡ್ತೀರಾ? ಇಲ್ಲ ಒಪ್ಕೊಂಡ್ರಯ್ಯ, ಸತ್ಯ ಹೇಳೋದಕ್ಕೆ ಒಪ್ಕೋಬೇಕಲ್ವಾ? ಈ ಗುಲಾಮಗಿರಿ ಸಂಕೇತ ಇದೆಯಲ್ಲ, ಇದನ್ನು ಕಿತ್ತೆಸಬೇಕು ಮೊದಲು.
ಕಿತ್ತೆಸಿತಕ್ಕಂಥ ಕೆಲಸವನ್ನು ಮಾಡಬೇಕು, ಸ್ವಾಭಿಮಾನ ಬೆಳೆಸಬೇಕು. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಕೂಡ. ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕನಿಷ್ಠ ಪಕ್ಷ ಇವನ್ನೆಲ್ಲ ಬೆಳೆಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ತಗೊಬಂದದ್ದು ಯಾಕೆ ಅಂತಂದ್ರೆ, ಅಸಮಾನತೆ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಇವತ್ತು ಎಷ್ಟು ರೂಪಾಯಿ ಬ್ಯಾಕ್ವರ್ಡ್ ಕ್ಲಾಸ್ ಇಲಾಖೆಗೆ ಎಷ್ಟು 3,500 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೀವಿ. $3,500 ಕೋಟಿ. ಎಷ್ಟಿತ್ತು ಇದು ಮೊದಲು ಶುರುವಾದಾಗ? ಜೋರಾಗಿ 5 ಕೋಟಿ, 5 crores to 3,500 ಕೋಟಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ ಇದ್ರೆ ಮಾತ್ರ ನಮಗೆ ಅಧಿಕಾರ ಸಿಗುತ್ತೆ. ಜನ ಆಶೀರ್ವಾದ ಮಾಡದೇ ಹೋದರೆ ನಾವು ಬರೋಕ್ಕಾಗಲ್ಲ. ನಾನು ಸುಮಾರು 16 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ ಇಲ್ಲಿವರೆಗೆ. ಆದರೆ 3 ಸಾರಿ ಸೋತಿದ್ದೀನಿ, 4 ಸಾರಿ ಸೋತಿದ್ದೀನಿ. 2 ಪಾರ್ಲಿಮೆಂಟು, 2 ಅಸೆಂಬ್ಲಿ, 2 ಪಾರ್ಲಿಮೆಂಟು, 2 ಅಸೆಂಬ್ಲಿ ಸೋತಿದ್ದೀನಿ. 9 ಸಾರಿ ಗೆದ್ದಿದ್ದೀನಿ. 1 ತಾಲೂಕು ಬೋರ್ಡ್ ಗೆದ್ದಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಆಶೀರ್ವಾದನೆ ಮಾಡದೆ ಹೋದ್ರೆ ಏನಪ್ಪ ಮಾಡೋಕ್ಕಾಗತ್ತೆ? ಆಶೀರ್ವಾದ ಮಾಡೋರನ್ನ ಜನ ಇವಾಗ. ಅದಕ್ಕೆ ಅವಕಾಶ ಸಿಕ್ಕಬೇಕು. ನಿಮ್ಮೆಲ್ಲ ಅವಕಾಶಗಳಿಂದ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ರು ಭಾಳ ವರ್ಷದವರೆಗೆ. ಅದಕ್ಕೆ ಅಸಮಾನತೆ ನಿರ್ಮಾಣ ಆಗಿರೋದು. ಅದಕ್ಕೆ ಜಾತಿ ವ್ಯವಸ್ಥೆ ಇರೋದು. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಅವಕಾಶನ ಉಪಯೋಗಿಸ್ಕೊಂಡು ಮೇಲಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಅವಕಾಶನ ಸಿಕ್ಕದೆ ಹೋದ್ರೆ ಅಲ್ವಾ? ಅದಕ್ಕೆ ಅವಕಾಶ ಸಿಕ್ಕಬೇಕು. ಕೂತ್ಗಳೇ, ಕಾಂಗ್ರೆಸ್ ಪಾರ್ಟಿ ಸಮಾವೇಶ ಅಲ್ಲ ಇದು. ಕಾಂಗ್ರೆಸ್ ಪಾರ್ಟಿ ಸಮಾವೇಶ ಅಲ್ಲ. ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ, ಈಗ ರವಿವರ್ಮ ಕುಮಾರ್ ಅವರು ಅವರ ಬದುಕನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಅವರ ಬದುಕನ್ನು ಸಾರ್ಥಕ ಮಾಡ್ತಾರೆ. ನಿಮಗೆ ಒಂದ್ಸಾರಿ ಆತ್ಮಾವಲೋಕನ ಮಾಡ್ಕೊಂಡ್ರೆ ನನ್ನ ಬದುಕು ಸಾರ್ಥಕ ಆಗಿದೆ ಇಲ್ಲವೋ ಅಂತಕ್ಕಂಥದ್ದನ್ನು ನೋಡ್ಕೋಬೇಕು. ಸಾರ್ಥಕ ಆಗಿದ್ರೆ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು, ಇಲ್ಲಿ ಹೋದ್ರೆ ನಿರರ್ಥಕ ಆಗ್ತದಲ್ವಾ?
ಅದಕ್ಕೆ ಒಂದು ಸಾರಿ ಆತ್ಮಾವಲೋಕನ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.